ಜೆಡಿಎಸ್ ವಕ್ತಾರರಾದ ರತ್ನಾ HP ಅವರು ನಮ್ಮನ್ನ ಜಾಯ್ನ್ ಆಗಿದ್ದಾರೆ. ರತ್ನಾ ಅವರೇ, ಚರ್ಚೆ ಆರಂಭ ಆದಾಗಿಂದ ನನ್ನ ಪ್ರಶ್ನೆ ಇದೆ. ಅಂದ್ರೆ ಒಂದು ರಾಷ್ಟ್ರ ಅಂದ ಮೇಲೆ ಆದಾಯವನ್ನ ವಿತರಣೆ ಮಾಡೋದ್ರಲ್ಲಿ ಖಂಡಿತವಾಗಿ ಒಂದಷ್ಟು ಬದಲಾವಣೆಗಳಿರುತ್ತೆ. ಎಲ್ಲಿಯೇ ಬ್ಯಾಕ್ವರ್ಡ್ ರಾಜ್ಯಗಳಿರುತ್ತೋ ಅಲ್ಲಿ ಹೆಚ್ಚಿನ ಅನುದಾನ ಬೇಕಾಗತ್ತೆ, ಮುಂದುವರೆದ ರಾಜ್ಯಗಳಿಗೆ ಕಡಿಮೆ ಸಿಗತ್ತೆ. ನಮಗೆ ಅನ್ಯಾಯ ಆಗ್ತಾ ಇದೆ ಅನ್ನೋ ಕಾರಣಕ್ಕೆ ರಾಷ್ಟ್ರ ವಿಭಜನೆ ಮಾಡಬೇಕಾಗತ್ತೆ, ಮುಂದೊಂದು ದಿನ ಅದರ ಹೋರಾಟ ಮಾಡಬೇಕಾಗತ್ತೆ ಅನ್ನೋ ಮನಸ್ಥಿತಿ ಏನನ್ಸುತ್ತೆ ನಿಮಗೆ? ಯಾವುದೇ ಕಾರಣಕ್ಕೂ ಇದನ್ನು ಯಾರೂ ಒಪ್ಪೋದೇ ಇಲ್ಲ ಅನಿಸುತ್ತೆ. ರಾಷ್ಟ್ರ ವಿಭಜನೆ ಅನ್ನೋದು ಯಾರೂ ಒಪ್ಪೋದೇ ಇಲ್ಲ. ಫಸ್ಟ್ ಆಫ್ ಆಲ್ ಇವರು ಒಂದೇ ಸಿಂಗಲ್ MP ಫ್ರಮ್ ಕರ್ನಾಟಕ. ಇವ್ರಿಗೆ ಕನ್ವಿನ್ಸ್ ಮಾಡಿ ಮೋದಿಯವ್ರನ್ನ ದುಡ್ಡು ತೊಗೊಂಬರೋ ಯೋಗ್ಯತೆಯೇ ಇಲ್ಲ. ಮೊದಲಾಗಿ ಇವ್ರು ಬರೀ ಕನಕ್ಪುರ ಒಂದು ಸರ್ವಾಧಿಕಾರದಲ್ಲಿ ರಾಜ್ಯ, ಅವ್ರು ಏನು ಮಾಡ್ತಾರೆ, MP ಕೆಲಸ ಮಾಡ್ತಾ ಇಲ್ಲ, MLA ಕೆಲಸ ಮಾಡ್ತಾ ಇದ್ದಾರೆ ಅವರು. ಕನಕ್ಪುರ ನೋಡ್ತಾ ಇದ್ದಾರೆ ಅವರು, ರಾಮನಗರ ನೋಡ್ತಾ ಇದ್ದಾರೆ ಅವರು, ರಾಮನಗರದಲ್ಲಿ ಹೇಗೆ ಮಾಡ್ಬೋದು ಅಂತ ನೋಡ್ತಾ ಇದ್ದಾರೆ. ಬರೀ ಬಂಡೆ ಒಡೆಯೋ ಕೆಲಸ ಮಾಡ್ತಾ ಇದ್ದಾರೆ. ಬಂಡೆ ಹೊಡಿತಾ ಇದ್ರು ಅಂತ ನಾವು ಇಷ್ಟು ದಿನ ತಿಳ್ಕೊಂಡಿದ್ವಿ. ದೇಶ ಒಡೆಯೋಕ್ಕೂ ಇಳಿದಿದ್ದಾರೆ ಅಂತ ನಮಗೆ ಗೊತ್ತಿಲ್ಲ. ಲೂಟಿ ಮಾಡೋದೇ ಇವರ ಸಂಸ್ಕೃತಿ. ಇಡೀ ರಾಷ್ಟ್ರ ನಮ್ಮ ರಾಜ್ಯದ ಜನಕ್ಕೆ ಗೊತ್ತು. ಇವರೇನು ಅಂದ್ಕೊಂಡಿದ್ದಾರೆ, ನಾನು ಕನಕ್ಪುರದಲ್ಲಿ ಸರ್ವಾಧಿಕಾರ ಮಾಡಿದ್ದೆ, ಹೇಗೆ ಮಾಡಿದ್ದೀನಿ ಹಂಗೆ ನಾನು ರಾಷ್ಟ್ರದಲ್ಲೂ ಮಾಡ್ಬೋದು. ಯಾವತ್ತಾದರೂ ಅವರು ಸದನದ ಒಳಗಡೆ, ಸಂಸತ್ ಒಳಗಡೆ ಮುಂದೆ ಮಾತಾಡಿದಾರಾ? ಬರೀ ಹೊರಗಡೆ ಸ್ಟೇಟ್ಮೆಂಟ್ಗಳು ಕೊಡ್ತಾ ಇದ್ದಾರೆ. ಯಾವತ್ತಾದರೂ ಕೊಟ್ಟಿದ್ದಾರಾ ಅವರು? ಅವ್ರು ಬರೀ ನೋಡಿ ಏನು ಮಾಡ್ತಿದ್ದಾರೆ, ಭಾರತ್ ಜೋಡೋ. ಒಂದು ಕಡೆಯಿಂದ ರಾಹುಲ್ ಗಾಂಧಿ ಅವ್ರು ಭಾರತ್ ಜೋಡೋ ಮಾಡ್ತೀನಿ ಅಂತಾರೆ, ಫ್ರಮ್ ನಾರ್ತ್ ಟು ಸೌತ್, ಈಸ್ಟ್ ಟು ವೆಸ್ಟ್ ಮಾಡಬೇಕು ಅಂತಾರೆ. ಇವ್ರೇನು ಮಾಡ್ತಾ ಇದ್ದಾರೆ, ಭಾರತ್ ತೋಡೋ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಭಾರತ್ ತೋಡೋ ಅಲ್ಲದೆ ಇವ್ರು ಹಣ ಜೋಡೋ ಕಾರ್ಯಕ್ರಮನೂ ಮಾಡ್ತಾ ಇದ್ದಾರೆ. ತೆಲಂಗಾಣ ಸರ್ಕಾರಕ್ಕೆ ಎಲ್ಲಿಂದ ಬಂತು ದುಡ್ಡು? ಎಲ್ಲಿಂದ ಬಂತು ತೆಲಂಗಾಣ ಸರ್ಕಾರಕ್ಕೆ? ದೇವೇಗೌಡರು ಪ್ರಧಾನಮಂತ್ರಿ ಆಗಿದ್ದಾಗ ಅವ್ರು ಕೇವಲ 10.5 ತಿಂಗಳ ಅವಧಿ ಅಷ್ಟೇ ಈಶಾನ್ಯ ಪ್ರಾಂತಗಳ 6 ರಾಜ್ಯಗಳಿಗೆ 7 ದಿನದ ಪ್ರವಾಸ ಕೈಕೊಂಡ್ರು. ಪ್ರತಿ ದಿವಸ ಒಂದೊಂದು ರಾಜ್ಯ ಸುತ್ತಾಡ್ಬಿಟ್ಟು 6,000 ಕೋಟಿಗಳ ಪ್ಯಾಕೇಜ್ ಕೊಟ್ಟರು. ಸ್ವತಂತ್ರ ಭಾರತದ ಇತಿಹಾಸದಲ್ಲೇ ಆ ಥರ ಯಾವ ಪ್ರಧಾನಮಂತ್ರಿ ಕೂಡ ಇಷ್ಟೊಂದು ಪ್ರಜ್ಞಾಪೂರ್ವಕವಾಗಿ ಆ ಪ್ರದೇಶ ಮಾಡಿಲ್ಲ. ಅವತ್ತು ಚಾಲನೆ ಕೊಟ್ಟ ಅನೇಕ ಯೋಜನೆಗಳಿಗೆ ಮೊನ್ನೆ ಇತ್ತೀಚೆಗೆ ಮೋದಿಯವರು ಲೋಕಾರ್ಪಣೆ ಮಾಡ್ತಾ ಬಂದರು, ಒಂದೊಂದು ದೇವೇಗೌಡರ ಕಾಲದಲ್ಲಿ ಶುರು ಮಾಡಿದ್ದು. ಅದೇ ರೀತಿಯಲ್ಲಿ ಜಮ್ಮು ಕಾಶ್ಮೀರಕ್ಕೆ ಅಂಥ ಪ್ರಕ್ಷುಬ್ಧ ಸ್ಥಿತಿಯಲ್ಲಿ 2 ಬಾರಿ ಭೇಟಿ ಕೊಟ್ಬಿಟ್ಟು ಅಲ್ಲೂ ಕೂಡ ಅಭಿವೃದ್ಧಿ ಚಕ್ರಕ್ಕೆ ಚಾಲನೆ ಕೊಟ್ಟರು. ಆಮೇಲೆ ಒಂದು ನಿಮಿಷ, ಅವರು ರಾಜೀನಾಮೆ ಕೊಟ್ಟ ದಿವಸ ಎಲ್ಲಕ್ಕಿಂತ ಹೆಚ್ಚು ಮರಗಿದ್ದು ಮಹಾರಾಷ್ಟ್ರದ ಶಿವಸೇನಾ BJP ಮೈತ್ರಿ ಸರ್ಕಾರದ ಮುಖ್ಯಮಂತ್ರಿ ಆಗಿದ್ರು ಮನೋಹರ್ ಜೋಶಿ ಅಂತ. ಅವ್ರ ಮುಂದೆ ಲೋಕಸಭಾ ಸ್ಪೀಕರ್ ಕೂಡ ಆಗಿದ್ರು. ಅಯ್ಯೋ, ನೀವು ಬೆಂಗಳೂರಿನವರು, ಕರ್ನಾಟಕದವರೆಲ್ಲ ದೇವೇಗೌಡರಿಗೆ ಅಪಹಾಸ್ಯ ಮಾಡ್ತಾರೆ, ವಾರಕ್ಕೊಮ್ಮೆ ಬೆಂಗಳೂರು ಬಂದು ಹೋಗ್ತಾರೆ ಪ್ರೈಮ್ ಮಿನಿಸ್ಟರ್ ಆಗಿಬಿಟ್ಟು ಅಂದ್ಬಿಟ್ಟು. ನಮ್ಮ ಮಹಾರಾಷ್ಟ್ರಕ್ಕೆ ಅವರು 8 ಸಾರಿ ಬಂದರು. ನಮ್ಮ ಅನೇಕ ನೆನೆಗುದಿಗೆ ಬಿದ್ದಿದ್ದ ಯೋಜನೆಗಳಿಗೆಲ್ಲ ಅವ್ರು ಎಲ್ಲದಕ್ಕೂ ಕ್ಲಿಯರೆನ್ಸ್ ಕೊಡ್ತಾ ಹೋದರು. ನಿಜಕ್ಕೂ ದೇವೇಗೌಡರು ಕೆಳಗಿಳಿದಿದ್ದು ನಮಗಂತೂ ಭಾಳ ನೋವಾಗಿದೆ ಅಂತ ಅಂದ್ಬಿಟ್ಟು ಮಹಾರಾಷ್ಟ್ರದ ಮುಖ್ಯಮಂತ್ರಿ, ಅವ್ರ ಪಕ್ಷದವರಲ್ಲ, ಅವ್ರ ವಿರುದ್ಧ ಪಕ್ಷದವರು, ಅವರು ಕೂಡ ಮರುಕಪಟ್ಟಿದ್ರು. ಯಾಕೆ ದೇವೇಗೌಡರಿಗೆ ಬರೀ ಕರ್ನಾಟಕಕ್ಕೆ ಎಲ್ಲ ತಂದು ಹಾಕ್ಬೋದಾಗಿತ್ತಲ್ಲ, ಹೆಂಗೋ ತನ್ನ ಕೈಯಲ್ಲಿ ಪ್ರಧಾನಮಂತ್ರಿ ಅಧಿಕಾರ ಇದೆ ಎಂದು. ಈಶಾನ್ಯ ಪ್ರಾಂತ್ಯಗಳು ಪೂರ್ತಿ ಗ್ರಹಣ ಹಿಡಿದಿತ್ತು ಸ್ವಾತಂತ್ರ್ಯ ಬಂದಾಗ. ಅಲ್ಲೇ ಅಭಿವೃದ್ಧಿ ಪ್ರಕ್ರಿಯೆಗೆ ಚಾಲನೆ ಕೊಟ್ಟು ಬಂದಿದ್ರು. ಮಹಾರಾಷ್ಟ್ರದಂಥ ರಾಜ್ಯ, ನಮ್ಮ ಶತ್ರು ರಾಷ್ಟ್ರ ಅಂತ ಗಡಿ ವಿವಾದ ಇದ್ದೇ ಇರುತ್ತೆ ಅವ್ರ ಜೊತೆಗೆ, ಅಲ್ಲೂ ಕೂಡ ಔದಾರ್ಯವನ್ನು ತೋರಿಸಿದ್ರು. ಆ ಧೀಮಂತಿಕೆ, ಹೃದಯ ವೈಶಾಲತೆ ಮತ್ತು ಆ ಒಂದು ರಾಷ್ಟ್ರೀಯ ಪ್ರಜ್ಞೆನ ಮರ್ತಿರೋರು ಮಾತ್ರ ಇಂಥ ಸಂಕುಚಿತ ದೃಷ್ಟಿಕೋನದಿಂದ ಮಾತಾಡ್ತಾರೆ. ರಾಮನಗರ ಜಿಲ್ಲೆನ ಹೊಡಿಬೇಕನ್ನೋರು ದಕ್ಷಿಣ ಭಾರತನ ಹೊಡೆಯೋಣ ಅಂತ ಹೊರಟ್ಬಿಟ್ಟಿದ್ದಾರೆ. ಹೊಡಿಬೇಕಂತ ಮಾತಾಡಿದ್ದಾರೆ. ಈಗ ರಾಮನಗರ ಜಿಲ್ಲೆ ಅಲ್ಲ ರೀ, ರಾಮನಗರ ಜಿಲ್ಲೆ ಮುಂಚೆ ಯಾವ ರಾಮನಗರ ಜಿಲ್ಲೆ ಅಂತಿತ್ತ? ಅದು ಬೆಂಗಳೂರು ಜಿಲ್ಲೆ ಅಂತಿತ್ತು. ನಾನು ಹುಟ್ಟಿದ ಊರದು ಬೆಂಗಳೂರು ಜಿಲ್ಲೆ ಅಂತಿತ್ತು. ಕುಮಾರಸ್ವಾಮಿ ಅವರು ತಮ್ಮ ರಾಜಕೀಯ ಅನುಕೂಲಕ್ಕೋಸ್ಕರ ರಾಮನಗರ ಜಿಲ್ಲೆನ ಒಡೆದು ಸೃಷ್ಟಿ ಮಾಡಿದ್ದು. ಅದೇನ್ ದೊಡ್ಡ ವಿಷಯ ಅಲ್ಲ. ನಾವು ರಾಮನಗರ ಜಿಲ್ಲೆ ಇರಬಾರ್ದು, ಅದೇನ್ ಮಾಡ್ಬೇಕಂತಲ್ಲ, ಅದಕ್ಕೆ ರೀನೇಮ್ ಮಾಡ್ಬೇಕಂತ ಒಂದು ಚಿಂತನೆ ಇದೆ. ಅದಾಗುತ್ತೆ, ಮುಂದೆ ಜನ ಬಯಸಿದ್ರೆ ಅದಾಗುತ್ತೆ. ಅದಕ್ಕೇನು ಜಿಲ್ಲೆ ಮಾಡಿದಾಗ ಏನೇನು ಅಭಿವೃದ್ಧಿ ಕಾಣದೇ ಇದ್ದಾಗ ಅವ್ರು ಒಂದು ಬೇರೆ ಜಿಲ್ಲೆ ಮಾಡಿದ್ರು, ಅಲ್ಲಿ ಏನು ಅಭಿವೃದ್ಧಿ ಕಾಣದೇ ಇದ್ದಾಗ ಮಾಡ್ಕೊಳ್ತಾ ಇದ್ದೀರಾ ಸರ್? ತಾಳ್ಮೆಯಿಂದ ಇರ್ಬೇಕು. ಈಗ ನಾನೇನ್ ಹೇಳ್ತಾ ಇದ್ದೆ ಅಂದ್ರೆ, ಇವತ್ತು ಕರ್ನಾಟಕ ಅನ್ಯಾಯವನ್ನ ಕೇಳುವಂತ ಧೈರ್ಯ BJP ಮತ್ತೆ JDS ನವ್ರಿಗೆ ಯಾಕಿಲ್ಲ? ಈ ತಾರತಮ್ಯ, ಈ ಅನ್ಯಾಯ, ಈ ದಬ್ಬಾಳಿಕೆಯನ್ನ ಎಷ್ಟು ದಿನ ನಾವು ಸಹಿಸಬೇಕು? ರಾಜ್ಯಕ್ಕಾಗೋ ಅನ್ಯಾಯಕ್ಕೆ ಯಾರು ಹೊಣೆಗಾರ? ಯಾರು? ಕೇಂದ್ರ ಸರ್ಕಾರಕ್ಕೆ 17 ಬಾರಿ ಪತ್ರ ಬರೆದ್ರು. ಮುಖ್ಯಮಂತ್ರಿಗಳು ಖುದ್ದಾಗಿ ಪ್ರಧಾನಮಂತ್ರಿ ಮೀಟ್ ಮಾಡಿದ್ರು. ಸಚಿವರು ಹೋಗಿ ಕೇಂದ್ರ ಸರ್ಕಾರದ ಸಚಿವರನ್ನ ಮೀಟ್ ಮಾಡಿದ್ರು. ಯಾಕೆ ರಾಜ್ಯಕ್ಕೆ 5 ತಿಂಗಳಿಂದ ಒಂದೇ ₹1 ಬಿಡಿಗಾಸು ಬರಗಾಲದ ಬರ ಪರಿಹಾರ ಅಂತ ಹೇಳಿ ನಾನು ಹೇಳೋದು ಸರ್, ಇದಲ್ವಾ ಸರ್ ಕೇಳಬೇಕಾಗಿರೋದು? ಅನುದಾನ ಸಿಗಲಿಲ್ಲ ಅನ್ಬಿಟ್ಟು ದೇಶ ಒಡೆದು ದೇಶ ಎರಡಾಗುವಂತ ಹೋರಾಟ ಮಾಡ್ಬೇಕಾಗತ್ತೆ ಅನ್ನೋದಲ್ಲ. ಈಗ ನೀವ್ ಏನ್ ಸ್ಟ್ಯಾಂಡ್ ತಗೋತಿದ್ದೀರಲ್ಲ, ದಿಸ್ ಇಸ್ ವಾಟ್ ನೀಡೆಡ್. ಇದೇ ಬೇಕಿರೋದು. ನಮ್ಮ ರಾಜ್ಯಕ್ಕೆ ಯಾಕೆ ಸಿಕ್ಕಿಲ್ಲ ಅಂತ ಹೋರಾಟ ಮಾಡೋದು ಬೇರೆ,
ಸಿಗಲಿಲ್ಲ ಅಂದ್ರೆ ದೇಶ ವಿಭಜನೆ ಹೋರಾಟ ಮಾಡ್ಬೇಕಾಗತ್ತೆ ಅನ್ನೋದು ಬೇರೆ. ವಾಪಸ್ ಬರ್ತೀನಿ, ಒಂದು ಚಿಕ್ಕ ಬ್ರೇಕ್ ಆದ್ಮೇಲೆ ಬಿಜೆಪಿ ವಕ್ತಾರರ ರಿಯಾಕ್ಷನ್ ತಗೊಳ್ತೀನಿ, ಒಂದು ಚಿಕ್ಕ ಬ್ರೇಕ್ ಆದ್ಮೇಲೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.